ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಸಿದ್ದರಾಮಯ್ಯ ಅವರು ರಾಜ್ಯದ ಜನತೆಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ಹೇಳಿ 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಕೋಟ್ಯಾಂತರ ಜನ ಇದ್ರ ಉಪಯೋಗವನ್ನ ಕೂಡ ಪಡ್ಕೋತಾ ಇದ್ದಾರೆ. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಬೇಡ ಬೇಯಿಸ್ಕೊಳ್ಳಕ್ಕಾಗಿ ಹಾಗೇನೆ ಗ್ಯಾರಂಟಿಗಳನ್ನ ತೆಗೊಳ್ಳೋ ಬರದಲ್ಲಿ ಚುನಾವಣಾ ಪ್ರಚಾರ ಗಿಟ್ಟಿಸ್ಕೊಳ್ಳಕ್ಕಾಗಿ ಹೆಣ್ಮಕ್ಳ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿದ್ದಾರೆ. ಅಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಂಡು ಹೆಣ್ಮಕ್ಳು ದಾರಿ ತಪ್ಪಿಬಿಟ್ಟಿದ್ದಾರೆ. ಮನೇಲಿ ಹೇಳ್ದೆ ಕೇಳ್ದೆ ಬಸ್ ಹತ್ಕೊಂಡು ಹೋಗ್ತಾ ಇದಾರೆ, ಹಾಳಾಗಿ ಹೋಗಿದ್ದಾರೆ, ಎಷ್ಟೋ ಮನೆಗಳು ಒಡೆದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ. ಅಲ್ರಿ ಕುಮಾರಸ್ವಾಮಿ ಅವರೇ, ನೀವು ಜೆಡಿಎಸ್ ಪಕ್ಷದವರು, ಜೆಡಿಎಸ್ ಪಕ್ಷವನ್ನ ತಾಯಿ ಅಂತ ಕರೆದವರು. ಜೆಡಿಎಸ್ ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆ. ಆ ತೆನೆ ಹೊತ್ತ ಮಹಿಳೆನ, ನಿಮ್ಮ ತಾಯಿನ, ನಿಮ್ಮ ಪಕ್ಷವನ್ನ ಬಿಜೆಪಿಗೆ ಮಾರ್ಕೊಂಡಂತಹ ನೀವು ಹೆಣ್ಮಕ್ಳು ದಾರಿ ತಪ್ಪಿದಿರಂತ ಹೇಳಕ್ಕೆ ಏನ್ರಿ ನೈತಿಕತೆ ಇದೆ ನಿಮಗೆ? ನಿಮ್ದೇನ್ ಬಾಯೋ ಬಚ್ಚಲೋ ಈ ತರ ಮಾತಾಡಕ್ಕೆ? ಸಿದ್ದರಾಮಯ್ಯ ಕೊಟ್ಟ ಅಂತ ಅನ್ನ ಭಾಗ್ಯದಲ್ಲಿ ಊಟ ಮಾಡ್ತಾ ಇದೀವಿ ಹೊಟ್ಟೆ ತುಂಬಾ. ಅವ್ರು ಕೊಟ್ಟಂತಹ 2,000 ರೂಪಾಯಿಲಿ ಎಷ್ಟೋ ಮನೆಗಳು ನಡೀತಾ ಇದೆ. ಅವರು ಹೆಣ್ಮಕ್ಳಿಗೆ ಸಹಾಯ ಆಗ್ಲಿ ಅಂತೇಳಿ ನಮಗೆ ಉಚಿತವಾಗಿ ಸಾರಿಗೆ ವ್ಯವಸ್ಥೆನ ಮಾಡಿದ್ದಾರೆ. ಮಕ್ಳಿಗೆ ಸ್ಕೂಲಿಗೆ ಬಿಡಕ್ಕೋ, ಕೆಲ್ಸಕ್ಕೆ ಹೋಗಕ್ಕೋ, ನಮ್ದು ದಿನನಿತ್ಯದ ಕೆಲಸಗಳಿಗೋ ನಮಗೆ ಓಡಾಡಕ್ಕೆ ನಮಗೆ ವ್ಯವಸ್ಥೆ ಆಗಿದೆ. ಸಾಕಷ್ಟು ಜನ, ಕೋಟ್ಯಾಂತರ ಜನ ಇದ್ರ ಉಪಯೋಗವನ್ನು ಪಡ್ಕೊಂತಾ ಇದ್ದಾರೆ. ನಿಮಗೆ ಏನ್ರಿ ಹೊಟ್ಟೆ ಅವ್ರಿ? ಅಟ್ಲೀಸ್ಟ್ ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗಾರೋ ನ್ಯಾಯ ಕೊಟ್ಟಿದ್ದೀರೇನ್ರಿ ನೀವು? ಮನೇಲಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿಲ್ಲ, ಪಕ್ಷದಲ್ಲಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿಲ್ಲ, ಹೋಗ್ಲಿ ಪಕ್ಷನ ತಾಯಿ ಅಂತ ಕರೆದು ಪಕ್ಷಕ್ಕೆ ನ್ಯಾಯ ಕೊಟ್ಟಿಲ್ದಿರೋ ನಿಮ್ಮ ಹತ್ರ ಹೆಣ್ಮಕ್ಳು ಹೇಳಿಸ್ಕೋಬೇಕೇನ್ರಿ? ಹೆಣ್ಮಕ್ಳು ದಾರಿ ತಪ್ಪಿದಾರೆ ಅಂತ ಹೇಳೋಕೆ, ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ಏನ್ರಿ ನೈತಿಕತೆ ಇದೆ ನಿಮಗೆ? ಹೆಣ್ಣು ಬರೀ ಸೌಟ್ ಹಿಡಿಯಕ್ಕೆ, ತೆನೆ ಹೊರಕಷ್ಟೇ ಅಲ್ಲ, ದೇಶದ ಚುಕ್ಕಾಣಿಯನ್ನ ಕೂಡ ಹಿಡಿದಿದ್ದಾಳೆ. ಗೊತ್ತಿದೆ ಅನ್ಕೋತೀನಿಲ್ಲ, ಮನೇಲಿ ಕೇಳಿ ತಿಳ್ಕೊಳ್ಳಿ ದೊಡ್ಡವ್ರ ಹತ್ರ ಇದ್ರೆ. ಇದೇ ಹೆಣ್ಮಗಳು ಹೆಣ್ಣು ಮಕ್ಕಳ ಒಂದು ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ಪರ್ಕೆ ಹಿಡಿದು ಬುದ್ಧಿ ಕಲ್ಸಕ್ಕೂ ಕೂಡ ಬರುತ್ತೆ ಅನ್ನೋದನ್ನ ಮರಿಬೇಡಿ ಕುಮಾರಸ್ವಾಮಿ ಅವರೇ. ಹೀಗೆ ನೀವು ರಾಜಕೀಯಕ್ಕಾಗಿ, ಚುನಾವಣಾ ಗಿಮಿಕ್ ಮಾಡ್ಲಿಕ್ಕಾಗಿ ಹೆಣ್ಮಕ್ಳ ಬಗ್ಗೆ ಇದೇ ತೀರ ನಾಲ್ಗೆ ಹರಿಬಿಡ್ತಾ ಹೋದ್ರೆ ಬೀದಿ ಬೀದಿಯಲ್ಲಿ ಹೆಣ್ಮಕ್ಳು ಪರ್ಕೆ ತಗೊಂಡು ಹೊಡೆದು ನಿಮಗೆ ಬುದ್ಧಿ ಕಲಿಸ್ತೀವಿ. ಹುಷಾರಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.